ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ಆಯಿತು. ಈಗ ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ಆದಿದೆ. ಅದು ಬೇರೆ ಯಾವುದೂ ಅಲ್ಲ, ಜನರಿಗೆ ಈಗ ಕರೆಂಟ್ ಶಾಕ್ ಆದಿದೆ. ಪ್ರತಿದಿನಕ್ಕೊಂದು ಶಾಕ್ ಅನ್ನ ರಾಜ್ಯ ಸರ್ಕಾರ ನೀಡ್ತಾ ಇದೆ. ಕಲ್ಲಿದ್ದಲು ಬೆಲೆ ಏರಿಕೆಯಿಂದಾಗಿ ಕರೆಂಟ್ ರೇಟ್ ಏರಿಕೆ ಮಾಡಲಾಗ್ತಿದೆ. ಕಲ್ಲಿದ್ದಲು ರೇಟ್ ಇಳಿಯೋ ತನಕ ಕರೆಂಟ್ ಶಾಕ್ ತಪ್ಪಿದ್ದಲ್ಲ. ಕಲ್ಲಿದ್ದಲು ಬೆಲೆ ಏರಿಕೆಯಿಂದ ಕರೆಂಟ್ ರೇಟ್ ಅನ್ನ ಏರಿಕೆ ಮಾಡಲಾಗ್ತಿದೆ ಅನ್ನೋ ಒಂದು ಕಾರಣವನ್ನ ಇದೀಗ ರಾಜ್ಯ ಸರ್ಕಾರ ನೀಡ್ತಾ ಇರೋದು. ಈ ಒಂದು ರೇಟ್ ಇಳಿಯೋ ತನಕ ಕರೆಂಟ್ ಶಾಕ್ ತಪ್ಪಿದ್ದಲ್ಲ. ಆ ರೀತಿಯಾಗಿ ಈಗ ಒಂದ್ ಕಡೆ ಪೆಟ್ರೋಲ್, ಇನ್ನೊಂದ್ ಕಡೆ ಡೀಸೆಲ್, ಅದೇ ರೀತಿಯಾಗಿ ಗ್ಯಾಸ್ ಬೆಲೆ ಕೂಡ ಏರಿರೋದ್ರಿಂದ ಸಾಮಾನ್ಯ ಜನರಿಗೆ ಒಂದ್ ರೀತಿಯಾಗಿ ಮತ್ತೊಂದು ಹೊರೆ. ಇದು ರಾಜ್ಯದ ಜನರಿಗೆ ಮತ್ತೊಮ್ಮೆ ಕರೆಂಟ್ ಶಾಕ್ ಸಿಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಈಗ ಪೆಟ್ರೋಲ್ 100ರ ಗಡಿ ಹತ್ರ ಬರ್ತಾ ಇದೆ, ಆಲ್ಮೋಸ್ಟ್ 85 ದಾಟಿ. ಅದೇ ರೀತಿಯಾಗಿ ಈಗ ಕರೆಂಟಿನ ಬಿಲ್ ಕೂಡ ನಿಮ್ಮ ಮನೆಯಲ್ಲಿ ಇನ್ನು ಮುಂದೆ ಜಾಸ್ತಿಯಾಗಿ ಬರುತ್ತೆ. ಕರ್ನಾಟಕ ವಿದ್ಯುತ್ ನಿಯಂತ್ರಣ ಪ್ರಾಧಿಕಾರದಿಂದ ಈಗ ಒಂದು ಬಂದಿರೋದು ಉತ್ಪಾದನೆ ವೆಚ್ಚ ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಕಾರಣ ಒಂದು ಯೂನಿಟ್ಗೆ ಬೆಸ್ಕಾಂನಿಂದ 14 ಪೈಸೆ ಏರಿಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಬೆಸ್ಕಾಂ ಯೂನಿಟ್ಗೆ 14 ಪೈಸೆ ಈಗ ಏರಿಕೆ ಮಾಡಿರೋದು. ಆ ಮೂಲಕ ಮುಂದಿನ ತಿಂಗಳ ನಿಮ್ಮ ಬಿಲ್ ಏನು ಬರುತ್ತೆ ಅಥವಾ ಈ ತಿಂಗಳ ಬಿಲ್ ಏನು ಬರುತ್ತೆ ಅದರಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಹೆಚ್ಚಾಗಿ ಬರುತ್ತೆ. ಮೆಸ್ಕಾಂ ಯೂನಿಟ್ಗೆ 4 ಪೈಸೆ ಏರಿಕೆಯನ್ನ ಮಾಡಲಾಗಿದೆ. ಚೆಸ್ಕಾಂನಲ್ಲಿ ಯೂನಿಟ್ಗೆ 5 ಪೈಸೆ ಏರಿಕೆ ಆಗಿದೆ. ಅದೇ ರೀತಿಯಾಗಿ ಬೇರೆ ಬೇರೆ ಕಡೆ ಯಾವ ರೀತಿಯಾಗಿ ಏರಿಕೆ ಆಗಿದೆ ಅಂತ ನೋಡಿದ್ರೆ ಹೆಸ್ಕಾಂನಲ್ಲಿ ಯೂನಿಟ್ಗೆ 5 ಪೈಸೆಯನ್ನ ಏರಿಕೆ ಮಾಡಲಾಗಿದ್ದು, ಜೆಸ್ಕಾಂನಲ್ಲಿ ಯೂನಿಟ್ಗೆ 5 ಪೈಸೆ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ಬೆನ್ನಲ್ಲೇ ಇದೀಗ ಕರೆಂಟ್ ಶಾಕ್ ಕೂಡ ಸಾಮಾನ್ಯ ಜನರನ್ನ ಕಾಡ್ತಾ ಇರೋ ಜನರನ್ನ, ರಾಜ್ಯದ ಜನತೆಯನ್ನ. ಇನ್ನು ಮುಂದಿನ ತಿಂಗಳ ಬಿಲ್ಲಿನಿಂದ ನಿಮ್ಮ ಬಿಲ್ ಒಂದು ಅಮೌಂಟ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಕರೆಂಟ್ ಒಂದು ಯೂನಿಟ್ನ ಬೆಲೆಯನ್ನ ಜಾಸ್ತಿ ಮಾಡಲಾಗಿದೆ. ಕಲ್ಲಿದ್ದಲು ಆಮದು ವೆಚ್ಚಕ್ಕೆ ಹೆಚ್ಚಾಗಿ ಒಂದು ಹಣ ಬೇಕಾಗುತ್ತೆ ಅಂತ ಹೇಳಿ ಈಗ ರೇಟ್ ಜಾಸ್ತಿ ಆಗಿದೆ ಅಂತ ಈಗ ರಾಜ್ಯ ಸರ್ಕಾರ ಕರೆಂಟಿನ ಒಂದು ಬಿಲ್ನ ಏರಿಕೆಗೆ ಮುಂದಾಗಿದೆ. ಉತ್ಪಾದನೆ ವೆಚ್ಚ ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಇದಕ್ಕೆ ಕಾರಣ. ಒಂದು ಯೂನಿಟ್ಗೆ ಬೆಸ್ಕಾಂನಿಂದ 14 ಪೈಸೆ ಏರಿಕೆಯನ್ನ ಮಾಡಿದ್ರೆ ಬೆಸ್ಕಾಂ ಯೂನಿಟ್ಗೆ 14 ಪೈಸೆ ಜಾಸ್ತಿ ಮಾಡಿದೆ. ಮೆಸ್ಕಾಂ 5 ಪೈಸೆ ಏರಿಕೆಯನ್ನ ಮಾಡಿದೆ, 4 ಪೈಸೆ. ಅದೇ ರೀತಿಯಾಗಿ ಬೇರೆ ಬೇರೆ ಕಡೆ ಜೆಸ್ಕಾಂ, ಹೆಸ್ಕಾಂ, ಚೆಸ್ಕಾಂನಲ್ಲಿ ಚೆಸ್ಕಾಂ ಯೂನಿಟ್ಗೆ 5 ಪೈಸೆಯನ್ನ ಏರಿಕೆ ಮಾಡಿದೆ. ಇನ್ನು ಹೆಸ್ಕಾಂನಲ್ಲಿ ಯೂನಿಟ್ಗೆ 5 ಪೈಸೆ ಏರಿಕೆ ಆಗಿದೆ. ಅದೇ ರೀತಿಯಾಗಿ ಜೆಸ್ಕಾಂ ಅದರಿಂದ ಯೂನಿಟ್ಗೆ 5 ಪೈಸೆ ಏರಿಕೆ ಮಾಡಲಾಗಿದೆ. ಇದೀಗ ಕರ್ನಾಟಕದ ಜನತೆಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ತಾ ಇರೋದು. ಮೊನ್ನೆಯಷ್ಟೇ ಭಾರತ್ ಬಂದ್ ಕೂಡ ಆಯಿತು, ಪೆಟ್ರೋಲ್ ಒಂದು ಡೀಸೆಲ್ ವಿಚಾರವಾಗಿ. ಅದೇ ರೀತಿಯಾಗಿ ಸಾಮಾನ್ಯವಾಗಿ ಗ್ಯಾಸ್ ಬೆಲೆ ಕೂಡ ಈಗ ಗಗನಕ್ಕೇರಿರೋದು ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ. ಅದರ ಬೆನ್ನಲ್ಲೇ ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂತ ಹೇಳಬೇಕಾದ್ರೆ ಜನ ಈಗ ಮತ್ತೊಂದು ಶಾಕ್. ಕರೆಂಟ್ ಬಿಲ್, ಇನ್ನು ಮೇಲೆ ಕರೆಂಟ್ ಬಿಲ್ ಕೂಡ ಜಾಸ್ತಿಯಾಗಿ ಬರುತ್ತೆ. ಯಾಕಂದ್ರೆ ಕಲ್ಲಿದ್ದಲಿನ ಆಮದು ವೆಚ್ಚ ಜಾಸ್ತಿ ಆಗಿರೋದ್ರಿಂದ ನಾವು ಬೇರೆ ಯಾವುದೇ ದಾರಿ ಇಲ್ಲ, ನಾವು ಹೆಚ್ಚಾಗಿ ಮಾಡಲೇಬೇಕು ಅಂತ ಇದೀಗ ಕರ್ನಾಟಕ ಸರ್ಕಾರದಿಂದ ಒಂದು ಮಾಹಿತಿ ಕೂಡ ಬಂದಿರೋದು. ಒಂದು ಯೂನಿಟ್ಗೆ ಬೆಸ್ಕಾಂ 14 ಪೈಸೆಯಷ್ಟು ಜಾಸ್ತಿ ಮಾಡಿದೆ. ಇದೀಗ ಮೆಸ್ಕಾಂನ MD ಆಗಿರುವಂತಹ ರಘು ಪ್ರಕಾಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ರಘು ಪ್ರಕಾಶ್ ಅವರೇ. ನಮಸ್ತೆ. ಇದೀಗ ಕರೆಂಟ್ ಒಂದು ಬಿಲ್ ನ ಬೆಲೆ ಏರಿಕೆ ಆಗಿರೋದು ಯಾಕೆ ಯೂನಿಟ್ಗೆ? ಇಲ್ಲ, ಇದು ದರ ಪರಿಷ್ಕರಣೆ ಅಲ್ಲ, ಅದು ಓಕೆ ಫ್ಯೂಯಲ್ ಎಸ್ಕಲೇಷನ್ ಚಾರ್ಜಸ್ ಅಂತ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ, 14 ಪೈಸಾ ಅಷ್ಟೇ. ಅದು ದರ ಪರಿಷ್ಕರಣೆ ಸಾಮಾನ್ಯವಾಗಿ ಫೆಬ್ರವರಿನಲ್ಲಿ ಆಗೋದು. ಓಕೆ, ಸದ್ಯಕ್ಕೆ ಇದು ಪ್ರತಿ 3 ತಿಂಗಳಿಗೊಮ್ಮೆ ದರ ಇದು ಅಡ್ಜಸ್ಟ್ಮೆಂಟ್ ಬಿಲ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಅದನ್ನ ನಾವು ಕೇಳಿದ್ದೇವೆ. ಹೋದ್ ಸತಿ 3 ತಿಂಗಳಿಗೆ 9 ಪೈಸಾ ಕೊಟ್ಟಿದ್ರು, ಈ ಸತಿ 14 ಪೈಸಾ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಈಗ ಜನರಿಗೆ ಏನ್ ಪ್ರಾಬ್ಲಮ್ ಆಗಲ್ಲ, ಹೆಚ್ಚಾಗಲ್ಲ? ಇಲ್ಲ, ಹಾಗೆ ಆಗುತ್ತೆ. ಇದು ಪ್ರತಿ ಯೂನಿಟ್ಗೆ 14 ಪೈಸಾ ಎಕ್ಸೆಸ್ ಬಂದೇ ಬರುತ್ತೆ. ಅಲ್ಲ, ಒಂದ್ಸಲ ಏರಿಕೆ ಆದ್ಮೇಲೆ ಅದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತಾ ಅಥವಾ ಕಲ್ಲಿದ್ದಲು ವೆಚ್ಚ ಏನಾದ್ರು ಆ ರೀತಿ ಕಡಿಮೆ ಆದಾಗ ಏನಾದ್ರು ಕಡಿಮೆ ಆಗುತ್ತಾ? ಅದು ಮತ್ತೆ ಕಡಿಮೆ ಆದಾಗ ಮತ್ತೆ ಕಡಿಮೆ ಆಗುತ್ತೆ. ಹೌದು, ಅಡ್ಜಸ್ಟ್ಮೆಂಟ್ ಇದು ಕಡಿಮೆ ಆಗುತ್ತೆ. ಹೌದು, ಇದಕ್ಕೂ ದರ ಪರಿಷ್ಕರಣೆಗೂ ಸಂಬಂಧ ಇಲ್ಲ. ಓಕೆ, ಈಗ ಬೇರೆ ಬೇರೆ ಕಡೆ ಈಗ ಜಾಸ್ತಿ ಇರುತ್ತೆ ಅದು ಬೆಸ್ಕಾಂ, ಹೆಸ್ಕಾಂ ಈ ತರ ಡಿಫರೆನ್ಸ್ ಇರುತ್ತೆ? ಇಲ್ಲ, ಎಲ್ಲ ಕಡೆಗೂ ಒಂದೇ, ಅದು ಒಂದೇ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಇದೆ. ಹೌದು. ಓಕೆ, ಥ್ಯಾಂಕ್ ಯು ರಘು ಪ್ರಕಾಶ್ ಅವರು ಮಾತನಾಡಿದ್ದಕ್ಕೆ. ಮೆಸ್ಕಾಂ MD ಅವರು ಹೇಳಿದ ಪ್ರಕಾರ ಈಗ ದರ ಪರಿಷ್ಕರಣೆ ಆಗಿಲ್ಲ, ಅದು ಫೆಬ್ರವರಿಯಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಅಡ್ಜಸ್ಟ್ಮೆಂಟ್ ವಿಚಾರದಲ್ಲಿ ಅದು ಇದಾಗಿರೋದು ಅಂತ.